ನಿಮ್ಮ ಎಲ್ಲರ ಪ್ರಶ್ನೆ ಅದೊಂದೇ, ಭೀಮ ಅಂಬಾರಿ ಹೊರೋದು ಯಾವಾಗ ಅಂತೇಳಿ. 2026ಕ್ಕೆ ಅಭಿಮನ್ಯುನೇ ಅಂಬಾರಿ ಹೊರ್ತಾನೆ ಅಂತೇಳಿ. ಆದರೆ ಇದು ಕೊನೆ. 1000 kg ತೂಕವನ್ನು ಹೊತ್ಕೊಂಡು ಅವನು ಬನ್ನಿ ಮಂಟಪದವರೆಗೆ ಹೋಗೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಎಲ್ಲದಕ್ಕೂ 100% ಮಾರ್ಕ್ ಬಂದಿದೆ ಅವನಿಗೆ. ತೂಕದಲ್ಲಿ ಆಗಿರ್ಬೋದು, ನಡಿಗೆಯಲ್ಲಿ ಆಗಿರ್ಬೋದು, ಸ್ವಭಾವದಾಗೆ ಆಗಿರ್ಬೋದು, ಅಥವಾ ಅವನ ಸ್ಟ್ರೆಂತಲ್ಲಿ ಆಗಿರ್ಬೋದು, ಮತ್ತು ಅವನ ಭುಜ ಇದೆಯಲ್ಲ, ನೀವು ನೋಡಿ ಅವನ ಭುಜ ಕೂಡ ಹೇಳಿ ಮಾಡಿಸಿದ ಹಂಗಿದೆ. ಎಲ್ಲೊಂದು ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆನೋ, ಆನೆ ಕಾರ್ಯಾಚರಣೆನೋ, ಚಿರತೆ ಕಾರ್ಯಾಚರಣೆನೋ. ಭೀಮ ಇದ್ದಾರೆ ಅಂತ ಕೇಳಿದಾಗ ಎಲ್ಲಿಂದೋ ದೂರದಿಂದ ಬರ್ತಾರೆ. ಬೀದರಿಂದ, ಗುಲ್ಬರ್ಗದಿಂದ, ಯಾವುದೋ ಮೂಲೆಯಿಂದ ಅವನು ಭೀಮನನ್ನು ನೋಡಲಿಕ್ಕೆ ಬರ್ತಾರೆ. ನಮಸ್ತೆ, ನಾನು ಐತಿಚಂಡ ರಮೇಶ್ ಉತ್ತಪ್ಪ. ಈ ಎಪಿಸೋಡಲ್ಲಿ ನಿಮಗೆ ಭೀಮನ ಇನ್ನೊಂದು ವಿಶೇಷತೆ ಬಗ್ಗೆ ಹೇಳ್ತೀನಿ. ಭೀಮ ಯಾವಾಗ ಅಂಬಾರಿ ಹೊರ್ತಾನೆ ಅಂತೇಳಿ. ನಿಮ್ಮ ಎಲ್ಲರ ಪ್ರಶ್ನೆ ಅದೊಂದೇ, ಭೀಮ ಅಂಬಾರಿ ಹೊರೋದು ಯಾವಾಗ ಅಂತೇಳಿ. ಈಗ ನಿಮ್ಗೆ ಗೊತ್ತಿರ್ಬೋದು, ಅಭಿಮನ್ಯು ಇದ್ದಾನೆ. ಅಭಿಮನ್ಯು ಅಂಬಾರಿ ಯಶಸ್ವಿಯಾಗಿ ಹೊರ್ತಾ ಇದ್ದಾನೆ. ಈ ವರ್ಷವೂ ಕೂಡ ಅಧಿಕಾರಿ ಹೇಳಿದ್ದಾರೆ 2026ಕ್ಕೆ ಅಭಿಮನ್ಯುನೇ ಅಂಬಾರಿ ಹೊರ್ತಾನೆ ಅಂತೇಳಿ. ಆದರೆ ಇದು ಕೊನೆ. ಯಾಕೆಂದರೆ ಅವನಿಗೆ 60 ವರ್ಷ ತುಂಬುತ್ತೆ. ಇನ್ನು ಕೋರ್ಟ್ ಆರ್ಡರ್ ಪ್ರಕಾರ 60 ವರ್ಷದ ಮೇಲೆ ತುಂಬ ಭಾರಗಳನ್ನು, ಅದಕ್ಕೆ ತುಂಬ ಕಠಿಣವಾದ ಕೆಲಸಗಳನ್ನು ಮಾಡಿಸುವಾಗಿಲ್ಲ. ಹಾಗಾಗಿ ಅವನು ಅಂಬಾರಿ ಹೊರಲ್ಲ. ಇದು ಕೊನೆ. ಮುಂದೆ ಯಾರು? ಇದು ಸಾಕಷ್ಟು ಪ್ರಶ್ನೆ ಇದೆ. ನಮ್ಮ ಸಾಕಷ್ಟು ಜನ ಇದ್ದಾರೆ. ನಮ್ಮಲ್ಲಿ ಸುಗ್ರೀವ ಇದ್ದಾನೆ, ಏಕಲವ್ಯ ಇದ್ದಾನೆ, ಧನಂಜಯ ಇದ್ದಾನೆ, ಮಹೇಂದ್ರ ಇದ್ದಾನೆ, ಶ್ರೀಕಂಠ ಇದ್ದಾನೆ, ಎಲ್ಲ ಆನೆಗಳು ಕೂಡ ಇವೆ. ಆದರೆ ಅವು ರೆಡಿ ಆಗಿದೆಯಾ? ಅಥವಾ ಯಾವ ಆನೆ, ಇಷ್ಟು ಆನೆಗಳಲ್ಲಿ ಭೀಮನ್ ಕೂಡ ಇದ್ದಾನೆ ಅದರಲ್ಲಿ. ಯಾವ ಆನೆಗಳು ಅಂಬಾರಿ ಹೊರ್ಬೋದು ಅಂತೇಳಿ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ. ನಮ್ಮ ಭೀಮ ನೆಕ್ಸ್ಟ್ ಅಂಬಾರಿ ಹೊರ್ತಾನ? ಅಭಿಮನ್ಯು ನಂತರ ಅಭಿಮನ್ಯುವಿನ ಉತ್ತರಾಧಿಕಾರಿ ಭೀಮ ಆಗ್ತಾನ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಭೀಮ ಎಷ್ಟು ಜನಪ್ರಿಯ ಆಗಿದೆ ಅಂದರೆ, ಇಲ್ಲಿ ಎಲ್ಲ ಆನೆಗಳಿಗಿಂತ ಹೆಚ್ಚು ಅಭಿಮನ್ಯು ಅರ್ಜುನ ಯಾವ ರೀತಿ ಇದ್ದಾನೆ, ಅದೇ ರೀತಿ ಇವನು ಕೂಡ ತನ್ನ ಅಭಿಮನ್ಯು ಬಳಗವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾನೆ. ನೀವು ಅವನು ಕಾರ್ಯಾಚರಣೆಗೆ ಹೋಗುವಾಗ ನೋಡಿ, ಭೀಮ ಇದ್ದಾರೆ ಅಂತ ಕೇಳ್ತಾರೆ. ಎಲ್ಲೊಂದು ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆನೋ, ಆನೆ ಕಾರ್ಯಾಚರಣೆನೋ, ಚಿರತೆ ಕಾರ್ಯಾಚರಣೆನೋ. ಭೀಮ ಇದ್ದಾರೆ ಅಂತ ಕೇಳಿದಾಗ ಎಲ್ಲಿಂದೋ ದೂರದಿಂದ ಬರ್ತಾರೆ. ಬೀದರಿಂದ, ಗುಲ್ಬರ್ಗದಿಂದ, ಯಾವುದೋ ಮೂಲೆಯಿಂದ ಅವನು ಭೀಮನನ್ನು ನೋಡಲಿಕ್ಕೆ ಬರ್ತಾರೆ. ಒಂದು ಶೂಟಿಂಗ್ ಆದಾಗ ಬಾಲಿವುಡ್ಡಿಂದ ಯಾರಾದರೂ ಬರ್ತಾರೆ, ಅವ್ರ ನಟಿಯರು ಬರ್ತಾರೆ, ಐಶ್ವರ್ಯ ಬರ್ತಾರೆ, ಅಥವಾ ಇನ್ನೂ ಯಾರೋ ಬರ್ತಾರೆ ಅಂದಾಗ ಯಾವ ರೀತಿ ಜನ ಹೋಗಿ ನೋಡ್ತಾರೋ, ಅದೇ ರೀತಿ ಭೀಮನ ಕಾರ್ಯಾಚರಣೆ ನೋಡಲಿಕ್ಕೆ ಎಷ್ಟೋ ದೂರದಿಂದ ಜನ ಬರ್ತಾರೆ. ಅಷ್ಟೊಂದು ಜನಪ್ರಿಯತೆ ಇದೆ. ಹಾಗಾಗಿ ಎಲ್ಲರ ಆರೈಕೆ ಏನೆಂದರೆ, ಅಭಿಮನ್ಯು ನಂತರ ಭೀಮ ಅಂಬಾರಿ ಹೊರಲಿ ಅಂತೇಳಿ. ಹಾಗಾದರೆ ಮುಂದಿನ ವರ್ಷ 2027ಕ್ಕೆ ಅವನು ಅಂಬಾರಿ ಹೊರ್ತಾನ ಅಂತೇಳಿ. ಯಾಕೆ ಅಂಬಾರಿ ಹೊರಬೇಕು ಅಂತ ಹೇಳ್ತಾರೆ ಅಂದರೆ, ನಿಮಗೆ ಹಿಂದೆ ಹೇಳಿದ್ನಲ್ಲ, ಅತಿ ಹೆಚ್ಚು ತೂಕ ಹೊಂದಿರುವಂಥ ಆನೆ ನಮ್ಮ ಭೀಮ. ತಮ್ಮ 25 ವರ್ಷದಲ್ಲಿ ಹೆಚ್ಚು ತೂಕ ಇರುವವನು, ಸ್ಟ್ರೆಂತ್ ಇರುವವನು ಭೀಮ. ಮತ್ತು ಸದ್ದಿಗಾಗಲಿ, ಫಿರಂಗಿ ಸದ್ದಿಗಾಗಲಿ, ಜನರ ಗಲಿಬಿಲಿಗಾಗಲಿ ಈ ತಲೆನೇ ಕೆಡಿಸ್ಕೊಳ್ಳದೆ ತನ್ನ ಪಾಡಿಗೆ ತಾನು ಇರುವವನು ಭೀಮ. ಅವನಿಗೆ ಆ ಚಿಕ್ಕ ವಯಸ್ಸಿನಲ್ಲೂ ಕೂಡ ಏನೂ ಆಗಲ್ಲ. ಯಾಕಂದರೆ ಅವನು ಶಿಬಿರದಲ್ಲಿ ಬೆಳೆದವನು. ಈ ಸದ್ದು ಗದ್ದಲು ಇಂಥದ್ದನ್ನೆಲ್ಲ ನೋಡಿ ಇಷ್ಟೇ ನಾನು ಅಂತ ಆ ರೀತಿಯಲ್ಲಿ ಇರುವವನು. ಅವನಿಗೇನೂ ತೊಂದರೆ ಇಲ್ಲ. ಮತ್ತು ತಾಲೀಮಿನಲ್ಲಿ ಅತಿ ಹೆಚ್ಚು ತೂಕವನ್ನು ಹೊತ್ತವನು ಕೂಡ ಅವನೇ. 25 ವರ್ಷದಲ್ಲಿ ಯಶಸ್ವಿಯಾಗಿ ಇಲ್ಲಿಂದ ತೂಕವನ್ನು ಎತ್ಕೊಂಡು ಹೋಗಿ ಬನ್ನಿ ಮಂಟಪದವರೆಗೆ ಹೋಗಿದ್ದಾನೆ. ಸ್ಪೀಡಾಗಿ ಇನ್ನೂ ಸ್ವಲ್ಪ ಬಿಟ್ಟಿದ್ರೆ ಓಡ್ಕೊಂಡು ಹೋಗ್ತಿದ್ದಾನೇನೋ, ಅಷ್ಟು ಈಸಿಯಾಗಿ ತೆಕ್ಕೊಂಡು ಹೋಗಿ ಬಂದು ಇಲ್ಲಿ ಹಾಕಿದ್ದಾನೆ ಅವನು. ಇಷ್ಟೇನಾ ಅಂತ ಕೇಳುವ ರೀತಿಯಲ್ಲಿ. ಎಲ್ಲದಕ್ಕೂ 100% ಮಾರ್ಕ್ ಬಂದಿದೆ ಅವನಿಗೆ. ತೂಕದಲ್ಲಿ ಆಗಿರ್ಬೋದು, ನಡಿಗೆಯಲ್ಲಿ ಆಗಿರ್ಬೋದು, ಸ್ವಭಾವದಾಗೆ ಆಗಿರ್ಬೋದು, ಅಥವಾ ಅವನ ಸ್ಟ್ರೆಂತಲ್ಲಿ ಆಗಿರ್ಬೋದು, ಮತ್ತು ಅವನ ಭುಜ ಇದೆಯಲ್ಲ, ನೀವು ನೋಡಿ ಅವನ ಭುಜ ಕೂಡ ಹೇಳಿ ಮಾಡಿಸಿದ ಹಂಗಿದೆ. ಅಂಬಾರಿಯನ್ನು ಇಡಲಿಕ್ಕೆ ಸಮತಟ್ಟಾಗಿದೆ. ಎಲ್ಲದರಲ್ಲೂ 100%. ಇನ್ನು ಯಾಕೆ ವೆಯ್ಟ್ ಮಾಡಬೇಕು? ಅವನು ಖಂಡಿತ ಹಾಗಾದರೆ 2026ಕ್ಕೆ ಅವನು ಅಂಬಾರಿ ಹೊರ್ತಾನ ಅಂತೇಳಿ ಎಲ್ಲರೂ ಪ್ರಶ್ನೆ ನೀವೆಲ್ಲ ಸಾಕಷ್ಟು ಕೇಳಿದಿರಿ. ಆದರೆ ವರ್ಷ ಫಿಕ್ಸ್ ಆಗಿದೆ. ಭೀಮ ಅಂಬಾರಿ ಹೊರೋದು 2035ಕ್ಕೆ. ನಿಮ್ಗೆ ಎಲ್ಲರೂ ಶಾಕ್ ಆಗ್ಬೋದು, ಗಾಬರಿ ಆಗ್ಬೋದು, ಸಿಟ್ಟು ಬರ್ಬೋದು, ಇವನೇನು ಹೇಳ್ತಾ ಇದ್ದಾನೆ ಅಂತೇಳಿ. ಅವನು ಅಂಬಾರಿ ಹೊರಬೇಕಾದರೆ 2035ರವರೆಗೆ ಕಾಯಬೇಕು. ಯಾಕೆ ಕಾಯಬೇಕು ಅಂದರೆ, ಆನೆಯ ಬಾಲ್ಯಾವಸ್ಥೆ ಹೋಗಲಿಕ್ಕೆ 35 ವರ್ಷದವರೆಗೆ ವೆಯ್ಟ್ ಮಾಡಬೇಕು ನಾವು. 35 ವರ್ಷದವರೆಗೆ ಅದು ಹುಡುಗ ಆಗಿರ್ತಾನೆ. ಈಗ ಅವನಿಗಿರೋದು 24 ವರ್ಷ, 25 ವರ್ಷ. ಅವನು ಒಂದು ಪ್ರೌಢಾವಸ್ಥೆಗೆ ಬರಬೇಕಾದರೆ
ಈಗ ನೋಡಿ ನಿಮ್ಗೆ ಅಪ್ರಾಪ್ತರು ಅಂತ ಹೇಳ್ತೀವಲ್ಲ, ಈಗ ಅವನು ಅಪ್ರಾಪ್ತ ಅವನು. ಅಪ್ರಾಪ್ತನ ಕೈಯಲ್ಲಿ ನೀವು ಮಾಡಿದ್ರೆ ಬಾಲಕಾರ್ಮಿಕ ಆಗ್ತಾರಷ್ಟೇ. ಬಾಲಕಾರ್ಮಿಕ ಪದ್ಧತಿ ಯಾವ ರೀತಿ ಅದನ್ನ ದೂರ ಇಡಬೇಕೋ, ಅದೇ ರೀತಿ ಅವನು ಕೂಡ ಪ್ರೌಢ ಆಗಬೇಕಾದ್ರೆ, ಅವನು ನಮಗೆ 18 ವರ್ಷ ಆದ್ಮೇಲೆ ಆಗಬೇಕಲ್ವಾ? ಅದೇ ರೀತಿ ಒಂದು ಆನೆ ಅತಿ ಹೆಚ್ಚು ಕಠಿಣವಾದ ಕೆಲಸವನ್ನು ಮಾಡಬೇಕಾದ್ರೆ 35 ವರ್ಷ ಆಗಿರಬೇಕು. ಆಗ ಅವನು ರೆಡಿ ಆಗ್ತಾನೆ ಅವನು. ಇಲ್ಲಾಂದ್ರೆ ಎಷ್ಟೇ ಅವನು ಸ್ಟ್ರೆಂತ್ ಇರಲಿ, ಅವನ್ನ ಬಳಕೆ ಮಾಡುವಂಗಿಲ್ಲ. ಯಾಕಂದರೆ ಅವನ ಮೂಳೆಗಳು, ಅವನ ದೇಹ ಎಲ್ಲವೂ ಬೆಳವಣಿಗೆ ಹಂತದಲ್ಲಿರುತ್ತೆ. ಅದನ್ನು ತುಂಬ ನೀವು ಅದು ಫೋರ್ಸ್ ಮಾಡಿದ್ರೆ ಆ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದರ ಆರೋಗ್ಯಕ್ಕೆ ಕೂಡ ತೊಂದರೆ ಆಗುತ್ತೆ, ಉಸಿರಾಟಕ್ಕೂ ಕೂಡ ತೊಂದರೆ ಆಗುತ್ತೆ. ಇದು ಆನೆಗಳ ವಿಜ್ಞಾನ, ಇದು ಸೈನ್ಸಲ್ಲಿರುವಂಥದ್ದು. ಇದನ್ನು ನಾನು ಹೇಳಿರೋದಲ್ಲ ಇದನ್ನು. ಇದನ್ನು ಹಿಂದೆನೂ ಕೂಡ ನಿಮ್ಗೆ ಏಡುಕೊಂಡಲ್ ಅವ್ರು ಗೊತ್ತಿರ್ಬೋದು, ಅರಣ್ಯ ಅಧಿಕಾರಿಗಳು. ಅವರು ಹೇಳಿದಂಥ ಭೀಮನಿಗೆ ಸಂಬಂಧಪಟ್ಟಾಗ ಹೇಳಲಿಲ್ಲ. ಒಂದು ಅವರು ಹೇಳಿರೋದೇನೆಂದರೆ, ಒಂದು ಆನೆ ಪ್ರೌಢ ಅವಸ್ಥೆಗೆ ಬರಬೇಕಾದರೆ, ಅಂಬಾರಿ ಹೊರಬೇಕಾದರೆ ಅಷ್ಟು ತಾಕತ್ತು, ಅದಕ್ಕೆ ತಾಳ್ಮೆ ಬೇಕು ಅಂದರೆ 35 ವರ್ಷ ಆಗಿರಬೇಕು ಅಂತೇಳಿ. ನಮ್ಮ ಭೀಮನಿಗೆ ಈಗ ಇರುವುದು 24, 25 ವರ್ಷ. ಇನ್ನೂ ಕನಿಷ್ಠ ಅಂದರೂ 10 ವರ್ಷ ಅವನು ಕಾಯಲೇಬೇಕಾಗತ್ತೆ. ಅಲ್ಲಿವರೆಗೆ ಅವನ್ನ ಏನು ನೀವು ಭೀಮನನ್ನು ಒರೆಸ್ಬೇಕು ಅಂದರೆ ಖಂಡಿತ ಅದು ಬಾಲಕಾರ್ಮಿಕನಿಗೆ ತೊಂದರೆ ಕೊಟ್ಟ ರೀತಿಯಲ್ಲಾಗುತ್ತೆ. ಅವನು ನಮ್ಮ ಜೊತೆನೇ ಇರಲಿ, ನಮ್ಮ ಜೊತೆನೇ ಎಲ್ಲ ಅವನು ತಿಂಡಿ ತಿಂತಾ ಇರಲಿ, ಅವನು ನಿಶಾನೆಯಾನಿಯಾಗಿ ಹೋಗ್ತಾ ಇರಲಿ. ಆದರೆ ಅಂಬಾರಿ ಹೊರಲಿಕ್ಕೆ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ನಾವು ಹೆಚ್ಚು ಗಡಿಬಿಡಿ ಮಾಡ್ಕೊಳ್ಬಾರ್ದು. ನಿಜ. ಈಗ ನಮಗೆ ಅಭಿಮನ್ಯು ನಂತರ ಇನ್ನೊಬ್ಬನ್ನ ನಾವು ರೆಡಿ ಮಾಡಲೇಬೇಕಾಗತ್ತೆ. ನೋಡಿ, ನಾವು ಈ ಇಂಡಿಯನ್ ಟೀಮ್, ಕ್ರಿಕೆಟ್ ಟೀಮ್ ಬಗ್ಗೆನೇ ಸುಮ್ಮನೆ ನೀವು ಯೋಚನೆ ಮಾಡಿ. ನಾವು ತೆಂಡೂಲ್ಕರ್ ರಿಟೈರ್ಡ್ ಆಗುವ ಟ ಅಷ್ಟರಲ್ಲಿ ಇನ್ನೊಂದು ಇಬ್ಬರು, ಮೂರು ನಾವು ರೆಡಿ ಮಾಡಿ ಇಟ್ಟಿರಬೇಕು. ಈಗ ತೆಂಡೂಲ್ಕರ್ ರಿಟೈರ್ಡ್ ಆದ ತಕ್ಷಣ ಕೊಹ್ಲಿ ಬಂದರು. ಕೊಹ್ಲಿ ರಿಟೈರ್ಡ್ ಆಗುವಾಗ ಶುಭ್ಮನ್ ಗಿಲ್ ಬಂದರು. ಆ ಟೀಮನ್ನ ರೆಡಿ ಮಾಡ್ತಾ ಬರಬೇಕು. ರಿಟೈರ್ಡ್ ಆದಮೇಲೆ ನಾವು ಹುಡುಕ್ಬಾರದು ಆ ಪ್ಲೇಸಿಗೆ. ಅದೇ ರೀತಿ ನಾವು ಈಗ ಅಭಿಮನ್ಯು ನಂತರ ಇನ್ನೊಬ್ಬನ್ನ ಹುಡುಕಬೇಕಾಗತ್ತೆ. ಅದಕ್ಕೆ ಭೀಮ ಅಂತೂ ಖಂಡಿತ ಈಗ ಆಗಲಿಕ್ಕಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದರೂ ಕೂಡ ಈ ಸಾಕಷ್ಟು ಜನ ಕೇಳ್ತಾರೆ, ಅವನು ಅಷ್ಟು ಸ್ಟ್ರೆಂತ್ ಇರುವಾಗ ಯಾಕೆ ಅವನ್ನ ಕರ್ಕೊಂಡು ಹೋಗಬಾರ್ದು? ಅವನ್ನ ಅಂಬಾರಿ ಹೊರಿಸ್ಬೋದು ಅಂತೇಳಿ. ನೋಡಿ, 2.5 ಗಂಟೆ ಬೇಕು. 2.5ಯಿಂದ ಕೆಲವೊಮ್ಮೆ 3 ಗಂಟೆವರೆಗೆ ಬೇಕಾಗುತ್ತೆ. 1000 ಕೆಜಿ ತೂಕವನ್ನು ಹೊತ್ಕೊಂಡು ಅವನು ಬನ್ನಿಮಂಟಪದವರೆಗೆ ಹೋಗೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಅದು ಸಾಕಷ್ಟು ತಾಳ್ಮೆ ಮಾತ್ರ ಅಲ್ಲ, ಆ ವಯಸ್ಸು ಕೂಡ ಬೇಕಾಗುತ್ತೆ ಅದಕ್ಕೆ. ಆಗೋದೇ ಇಲ್ಲ ಅದು. ಹಾಗಾಗಿ ಅದಕ್ಕೆ ತೊಂದರೆ ಆಗಬಾರದು. ಹಾಗಾಗಿ ಸ್ವಲ್ಪ ನಾವು ವೇಟ್ ಮಾಡಲೇಬೇಕಾಗುತ್ತೆ. 2035ರವರೆಗೆ ಅವನು ಚೆನ್ನಾಗಿ ತಿಂತಾ ಇರಲಿ, ಅವನು ಚೆನ್ನಾಗಿ ಬೆಳೀತಾ ಇರಲಿ, ತೂಕದಲ್ಲಿ ದಾಖಲೆ ಮಾಡ್ತಾ ಇರಲಿ. ಅವನು 2035ಕ್ಕೆ ಅಂಬಾರಿ ಹೊರ್ತಾನೆ. ಆದರೂ ಕೂಡ ಒಂದು ವಿಸ್ಮಯ ಆಗಿ, ಈಗ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನೀವು ವೈಭವ್ ಸೂರ್ಯವಂಶಿನ ಕೇಳಿರ್ಬೋದಲ್ಲ ಕ್ರಿಕೆಟಲ್ಲಿ. ಕಳೆದ IPLಲ್ಲಿ ಎಂತ ಆಸ್ಟ್ರೇಲಿಯನ್ನೋ ಇಡೀ ವಿಶ್ವದಲ್ಲಿ ಅತಿ ವೇಗದ ಬೌಲರ್‌ಗೆ ಹಿಗ್ಗಾಮುಗ್ಗ ಹೊಡಿತಾ ಇದ್ದವನು. ಇವನ ವಯಸ್ಸು 14. ಅವರೆಲ್ಲ ಕಕ್ಕಾಬಿಕ್ಕಿಯಾಗಿ ನೋಡ್ತಾ ಇದ್ರು. ಇವನೇ ಅವನು ಶಾಲೆಯಲ್ಲಿರುವ ಹುಡುಗ, 14 ವರ್ಷ. ಅವನು IPL‌ನ ಬಂದು ಸೆಂಚುರಿ ಹೊಡಿತಾನಂದ್ರೆ, ಅವನು 19 ವರ್ಷದ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗ್ತಾನಂದ್ರೆ, ಅವನು 19 ವರ್ಷದ ಟೀಮಲ್ಲಿ ಸರಣಿ ಶ್ರೇಷ್ಠ ಆಗ್ತಾನೆ, ಪಂದ್ಯ ಶ್ರೇಷ್ಠ ಆಗ್ತಾನಂದ್ರೆ ಅ ಅದ್ಭುತ ಅಲ್ವಾ? ತೆಂಡೂಲ್ಕರ್ ನೋಡಿ, ಕೆಲವರು ಮಾತ್ರ ಇಂತ ಸಾಧ್ಯ. ಎಷ್ಟು ಏಜಿಗೆ ಬಂದರು? ಹಾಗೆ ಎಲ್ಲ ವಿಸ್ಮಯಗಳನ್ನು ಮೀರಿ ಯಾವ ರೀತಿ ತೆಂಡೂಲ್ಕರ್ ತನ್ನ ಚಿಕ್ಕ ವಯಸ್ಸಿನಲ್ಲೇ ಇಂಡಿಯನ್ ಟೀಮ್‌ಗೆ ಬಂದರು. ಯಾವ ರೀತಿ ವೈಭವ್ ಸೂರ್ಯವಂಶಿ 14 ವರ್ಷದಲ್ಲೇ ಸೆಂಚುರಿ ಹೊಡೆದರು. ಅದ್ಭುತ ಆಗಿ ಇನ್ನು ಕೆಲವೇ ವರ್ಷದಲ್ಲಿ 35ರವರೆಗೆ ಕಾಯದೆ ಇನ್ನೊಂದು 4, 5, 10, 5 ವರ್ಷದ ಒಳಗಡೆ ಭೀಮ ಅಂಬಾರಿ ಹೊತ್ತು ಬರ್ಬೋದು. ಆ ಕ್ಷಣವನ್ನು ಕೂಡ ಬರಲಿ. ಅದರ ಆರೋಗ್ಯ ಚೆನ್ನಾಗಿರಲಿ. ಆ ಕ್ಷಣಗಳನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಿ ಅಂತ ಹೇಳೋಣ. ಎಲ್ರಿಗೂ ಕೂಡ ನಮಸ್ತೆ.